ಸ್ನೇಹಂ ಟಿಕ್ಸೋ ಟೇಪ್ ಕಾರ್ಖಾನೆಯಲ್ಲಿ ಬೃಹತ್ ಅಗ್ನಿ ದುರಂತ ಸಂಭವಿಸಿದೆ. ಬೆಳಗಾವಿ ತಾಲೂಕಿನ ನಾವಗೆ ಬಳಿ ಇರುವಂತಹ ಬೃಹತ್ ಕಾರ್ಖಾನೆ ಇದು. ಲಿಫ್ಟ್ನಲ್ಲಿ ಉಂಟಾದ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದೆ. ನೋಡ್ತಾ ಇದ್ದಂತೆ ಇಡೀ ಕಾರ್ಖಾನೆಗೆ ಬೆಂಕಿ ಆವರಿಸಿದೆ. ಕಾರ್ಖಾನೆಯಿಂದ ಹಲವು ಕಾರ್ಮಿಕರು ಓಡಿ ಬಂದು ಪ್ರಾಣ ರಕ್ಷಿಸಿಕೊಂಡಿದ್ದಾರೆ. ಆದರೆ ಘಟನೆಯಲ್ಲಿ 3 ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗಿದೆ. ಓರ್ವ ಕಣ್ಮರೆಯಾಗಿದ್ದಾನೆ. ಮಾರ್ಕಂಡಯ್ಯ ನಗರದ ಯಲ್ಲಪ್ಪ ಗುಂಡ್ಯಗೋಳ ಕಣ್ಮರೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಗ್ನಿಶಾಮಕ ದಳದಿಂದ ರಾತ್ರಿ ಇಡೀ ಬೆಂಕಿ ನಂದಿಸುವ ಕಾರ್ಯ ನಡೆದಿದೆ. ಆದರೆ ಸಾಕಷ್ಟು ಜನ ಕಾರ್ಮಿಕರು ಈ ಒಂದು ಗೋಡೌನ್ನಲ್ಲಿ ಕೆಲಸ ಮಾಡ್ತಾ ಇದ್ರು, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಈ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಹೊರಗಡೆ ಓಡ್ ಬರ್ತಾರೆ. 3 ಸ್ಥಿತಿ ಚಿಂತಾಜನಕವಾಗಿದೆಯಂತೆ. ಆದರೆ ಓರ್ವ ಕಾರ್ಮಿಕ ಕಣ್ಮರೆಯಾಗಿದ್ದಾನೆ ಅನ್ನುವಂತಹ ಸುದ್ದಿ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಾತ್ರಿ ಆ ಬೆಂಕಿಯ ತೀವ್ರತೆ ಎಷ್ಟಿತ್ತು ಅಂತ. ಇನ್ನು ಈ ಘಟನಾ ಸ್ಥಳದಿಂದ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ಶ್ರೀಕಾಂತ್, ಈ ಘಟನೆಯಲ್ಲಿ ನಾಪತ್ತೆಯಾಗಿದ್ದಂತಹ ವ್ಯಕ್ತಿ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಏನಾದರೂ ಲಭ್ಯವಾಗಿದೆಯಾ? ಸೊ ಈ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಮತ್ತು ಗಾಯಗೊಂಡವರ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ? ಸಭಾ ಏನು ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದ ಬಳಿ ಬರ್ತಕ್ಕಂಥ ಸ್ನೇಹಂ ಟೆಕ್ಸೋ ಟೇಪ್ ತಯಾರಿಕಾ ಕಾರ್ಖಾನೆ ಏನಿದೆ, ಆ ಕಾರ್ಖಾನೆಗೆ ನಿನ್ನೆ ಸಂಜೆ ಏನಂತಂದರೆ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿತ್ತು. ಏನು ಸುಮಾರು 12 ಗಂಟೆಗಳ ನಿರಂತರವಾದಂಥ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ನಿನ್ನೆ ಏನು ಕಾರ್ಯಾಚರಣೆ ನಡೀತು, ಅದಾದ ನಂತರವೂ ಈಗ 12 ಗಂಟೆಗಳ ಕಾಲ ನಿರಂತರವಾದಂಥ ಕಾರ್ಯಾಚರಣೆ ನಡೀತಾ ಇದೆ. ಆದರೂ ಸಹ ಏನಂತಂದರೆ ಬೆಂಕಿ ಈಗ ಒಂದಿಷ್ಟು ಪ್ರಮಾಣದಲ್ಲಿ ಹತೋಟಿಗೆ ಬಂದರೂ ಸಹ ಇದುವರೆಗೂ ಸಹ ಏನಂತಂದರೆ ಏನು ಕಾರ್ಖಾನೆಯಲ್ಲಿ ಬೆಂಕಿ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಪ್ರಮುಖವಾಗಿ ಇಡೀ ಏನು ಇದರಲ್ಲಿ ಸುಮಾರು 35 ಜನ ಕಾರ್ಮಿಕರು ಏನಂತಂದರೆ ಕೆಲಸ ಮಾಡ್ತಾಯಿದ್ರು. ಯಾವಾಗ ಲಿಫ್ಟ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು, ಅದಾದ ನಂತರ ನೇರವಾಗಿ ಏನಂತಂದರೆ ಕಾರ್ಮಿಕರು ಅದನ್ನು ನಂದಿಸಲಿಕ್ಕೆ ಪ್ರಯತ್ನ ಮಾಡಿದರು. ಅದು ಏಕಾಏಕಿ ಇಡೀ ಫ್ಯಾಕ್ಟ್ರಿಯನ್ನು ಆವರಿಸಿತ್ತು. ಆಗಲೇ ಏನಂತಂದರೆ ಎಲ್ಲ ಕಾರ್ಮಿಕರು ಪ್ರಾಣ ಭಯದಿಂದ ಹೊರಗಡೆ ಓಡಿ ಬಂದಿರುವಂಥದ್ದು. ಅದರಲ್ಲಿ ಓರ್ವ ಮಿಸ್ಸಿಂಗ್ ಆಗಿದ್ದಾನೆ ಅಂತೇಳಿ ಈಗ ಹೇಳಲಾಗ್ತಾ ಇದೆ. ಒಟ್ಟು 3 ಜನ ಗಂಭೀರ ಗಾಯಗೊಂಡಿದ್ದಾರೆ. ಅವರನ್ನು ಬೆಳಗಾವಿಯ KLE ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪ್ರಮುಖವಾಗಿ 2004ರಲ್ಲಿ ಈ ಒಂದು ಸ್ನೇಹ ಫ್ಯಾಕ್ಟ್ರಿಯನ್ನು ಕಟ್ಟಲಾಯಿತು. ಸುಮಾರು 300ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅಂಥೇಳಿ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಏನಂತಂದರೆ ಭಾಳಷ್ಟು ಸೇಫ್ಟಿ ಮೇಜರ್ಗಳನ್ನು ಇಲ್ಲಿ ತೆಗೆದುಕೊಂಡಿಲ್ಲ. ಅದಕ್ಕೆ ಆ ಕಾರಣದಿಂದಾಗಿ ಈ ಒಂದು ಏನಂತಂದರೆ ಅಗ್ನಿ ಅವಘಡಕ್ಕೆ ಕಾರಣ ಅಂಥೇಳಿ ಈಗ ಅಂದಾಜಲಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಸುಮಾರು 8ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಂದರೆ ಬಿಜಾಪುರ, ಬಾಗಲಕೋಟೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಅಂದರೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಿಬ್ಬಂದಿಗಳನ್ನು ಕರೆಸಿಕೊಂಡು ಏನಂತಂದರೆ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇದುವರೆಗೂ ಸಹ ನೋಡ್ಬೋದು ಯಾವ ರೀತಿ ಏನಂತಂದರೆ ಒಳಗಡೆ ಬೆಂಕಿ ಕೆನ್ನಾಲಿಗೆ ಚಾಚಿಕೊಂಡಿದೆ. ಏನು ದಟ್ಟ ಹೊಗೆಯೂ ಸಹ ಏನಂತಂದರೆ ಕಂಡು ಬರ್ತಾ ಇದೆ. ಇದುವರೆಗೂ ಮಧ್ಯರಾತ್ರಿ ಈ ಬೆಂಕಿ ಹೊತ್ಕೊಂಡಿದೆ. ಇಷ್ಟೊತ್ತಾದ್ರೂ ಆ ಬೆಂಕಿ ಆರಿಸೋದಕ್ಕೆ ಯಾಕೆ ಸಾಧ್ಯವಾಗ್ತಿಲ್ಲ? ಏನ್ ಕಾರಣ? ಅಂದರೆ ಇದು ಸುಮಾರು 35 ರಾಷ್ಟ್ರಗಳಿಗೆ ಇಲ್ಲಿಂದ ಏನಂತಂದರೆ ಈ ಒಂದು ಏನು ಟೇಪ್ ಏನಿದೆ ಅದನ್ನು ಟೆಕ್ಸೋ ಟೇಪ್ ಏನಿದೆ ಅದನ್ನು ರಫ್ತು ಮಾಡಲಾಗ್ತಾ ಇತ್ತು. ಅದು ಹೆಚ್ಚಿನ ಪ್ರಮಾಣದಲ್ಲಿ ಏನಂತಂದರೆ ಭಾಳಷ್ಟು ಒಳಗಡೆ ಏನಂತಂದರೆ ಇರೋದ್ರಿಂದ ಈಗ ನನ್ನ ಜೊತೆ ಮಾತನಾಡಲಿಕ್ಕೆ ಖುದ್ದು ಏನಂತಂದರೆ ಏನು ಮಿಸ್ಸಿಂಗ್ ಆಗಿದ್ದಾರೆ ಅವರು ನನ್ನ ಜೊತೆ ಇದ್ದಾರೆ, ಅವ್ರ ಸಂಬಂಧಿಕರು ನನ್ನ ಜೊತೆ ಇದ್ದಾರೆ. ಮಾರ್ಕಂಡಯ್ಯ ಸರ್, ಈಗ ನಿಮ್ಮ ಇಲ್ಲೇ ಕೆಲಸ ಮಾಡ್ತಾ ಇದ್ದ ಅಥವಾ ಏನಾಗಿದೆ ಅವನೇನು ಮಾಹಿತಿ ಏನಾದರೂ ಸಿಗ್ತಾ? ಸರ್ ನಾವು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೀವಿ ಸರ್. ನಾವು ರಾತ್ರಿ 3:30ಗೆ ಬಂದು ನಿನ್ನ ಮುಂಜಾನೆ 2 ಗಂಟೆಯಿಂದ ಡ್ಯೂಟಿಗೆ ಬಂದಿದ್ದು ಸರ್. ಡ್ಯೂಟಿಗೆ ಬಂದು
8 ಗಂಟೆಗೆ ಇದು ಘಟನೆ ನಡೆದಿತ್ತು ಸರ್. ಅದು ನಮ್ಮ ಅಕ್ಕನ ಮಗ ಇಲ್ಲೇ ಕನ್ಫರ್ಮ್ ಆಗಿತ್ತು ಸರ್. ಏನು ಅವ್ರ ಹೆಸರು? ಯಲಗುಂಡ್ ಗುಂಡ್ಯಾಗೋಳು. ಗುಂಡ್ಯಾಗೋಳು ಮಾರ್ಕಂಡ್ ನಗರ್. ಅಂದ್ರೆ ಏನು ಹೊರಗೆ ಬರಕ್ಕೆ ಸಾಧ್ಯ ಆಗಿಲ್ಲ, ಏನಾಗಿದೆ ಅಂತೇಳಿ ಏನು ಗೊತ್ತಿಲ್ಲ. ವರ್ಕರ್ ಹೇಳ್ತಾ ಇದ್ದಾರೆ ಸರ್, ಅಲ್ಲೇ ಜಾಗದ ಮೇಲೆ ಆನ್ ದ ಸ್ಪಾಟ್ ಅವಂಗ ಅಲ್ಲೇನೋ ಅದು ಬೆಂಕಿ ತೆಳಗಿದ್ದೆ ಅಂದ್ರೆ ಅಲ್ಲೇ ಡೈರೆಕ್ಟ್ ಅವಂಗ ಬ್ಲಾಸ್ಟ್ ಆತಂತ್ರೆ. 3ನೇ ಫ್ಲೋರ್ದಾಗ ಇದ್ದಂತ ಸರ್. 3ನೇ ಫ್ಲೋರ್ನೇ ಇದ್ದಂತ ಸರ್. ಅವರ ಸಂಬಂಧಿಗಳು ಸಹ ಇಲ್ಲಿದ್ದಾರೆ. ಅವರು ಹೇಳುವಂಥದ್ದು ಏನಂತಂದರೆ, ಈ ಒಳಗಡೆ ಏನಂತಂದರೆ ಸಿಲ್ಕಿ ಹಾಕಿಕೊಂಡಿದ್ದಾನೆ ಆತ. ಏನಂತಂದರೆ ಯಾವಾಗ ಏನು ಒಂದು ಲಿಫ್ಟ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು ಆ ಸಂದರ್ಭದಲ್ಲಿ ಆತ ಹೊರಗೆ ಬರಲಾಕಾಗದೆ ಒಳಗಡೆ ಸಿಲ್ಕಿ ಹಾಕಿಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಏನು ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಏನಂತಂದರೆ ಕಳೆದ 12 ಗಂಟೆಯಿಂದ ನಿರಂತರವಾದಂಥ ಒಂದು ಕಾರ್ಯಾಚರಣೆ ನಡೀತಾ ಇದ್ದರೂ ಸಹ ಏನಂತಂದರೆ ಅವರನ್ನು ಏನು ನಡೀತಾ ಇದ್ದರೂ ಸಹ ಬೆಂಕಿಯನ್ನು ಹತೋಟಿಗೆ ತರಲಿಕ್ಕೆ ಈಗ ಒಂದಿಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ನಾನೀಗ ಇಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳಿದ್ದಾರೆ, ಅವರನ್ನು ಮಾತಾಡ್ತೀನಿ. ಅವರು ಫೋನ್ನಲ್ಲಿದ್ದಾರೆ. ಜೊತೆಗೆ ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಏನಂತಂದರೆ ಎಲ್ಲ ಕಡೆಗಳಲ್ಲೂ ಸಹ ರಂಧ್ರವನ್ನು ಕೊರೆದು ಒಳಗಡೆ ಏನಂತಂದರೆ ಬೆಂಕಿ ಏನಿದೆ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನಂತಂದರೆ ಒಳಗಡೆ ಏನು ವ್ಯಕ್ತಿ ಕಾರ್ಮಿಕ ಒಬ್ಬ ಸಿಲ್ಕಿ ಹಾಕ್ಕೊಂಡಿದ್ದಾನೆ, ಅವರ ಸಂಬಂಧಿಕರು ಸಹ ಇಲ್ಲಿ ಜಮಾವಣೆಗೊಂಡಿರುವಂಥದ್ದು. ಯಾಕಂತಂದರೆ ಅಲ್ಲಿರ್ತಕ್ಕಂಥ ಹೊರಗಡೆ ಏನು ಕಾರ್ಮಿಕರು ಬಂದಿದ್ದಾರೆ ಅದರ ಮಾಹಿತಿ ಆಧರಿಸಿ ಅವರ ಏನು ಸಂಬಂಧಿಗಳು ಹೇಳುವಂಥದ್ದು ಏನಂತಂದರೆ ಒಳಗಡೆ ಏನಂತಂದರೆ ಆತ ಸಿಲ್ಕಿ ಹಾಕಿಕೊಂಡಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.